ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಯಾರಾದರೂ ನಮಗೆ ಕೇಳ್ತಾರಲ್ರಿ, ನೀವು ನಾಷ್ಟದೊಳಗೆ ಏನು ರೀ ನಿಮ್ಮ ಫೇವ್ರೇಟ್ ಅಂತ ಕೇಳಿದ್ರೆ ನಾವು ಫಸ್ಟ್ ಹೇಳೋದೆ ಇಡ್ಲಿ ದೋಸೆ ಅಂತ ಹೇಳಿ. ಇವತ್ತು ನಾನು ಮಾಡ್ತಾ ಇರೋದು ದೋಸೆ ರೀ. ಅದ್ರಾಗ ವೆರೈಟಿ ಆಫ್ ದೋಸೆ ಮಾಡಿ ತೋರ್ಸಾತೀನಿ ನೋಡ್ರಿ. ನಿಮಗಂತೂ ಗ್ಯಾರಂಟಿ ಇಷ್ಟ ಆಗುತ್ತೆ ನೋಡ್ರಿ. ನಾನು ಮೊದ್ಲಿಗೆ ಮಾಡ್ತಾ ಇರೋದು ಕಡಲೆಬೇಳೆ ದೋಸೆ ನೋಡ್ರಿ. ಇಲ್ಲಿ ನೋಡ್ರಿ, 1 ಕಪ್ ಆಗೋಷ್ಟು ಕಡಲೆಬೇಳೆ, 1 ಕಪ್ ಆಗೋಷ್ಟು ಅವಲಕ್ಕಿ, ಒಂದು ಅರ್ಧ ಕಪ್ ಆಗೋಷ್ಟು ಉದ್ದಿನ ಬೇಳೆ ತೊಗೊಂಡಿನಿ ನೋಡ್ರಿ. ಇದನ್ನೇನು ಮಾಡೇನ್ರಿ, ಒಂದು 5 ರಿಂದ 6 ಅವರ್ ನೆನೆಸಿಡ್ಬೇಕಾಗತ್ರಿ. ಇದು ನೆನೆಸಿರೋದಂತ ಮಿಕ್ಸಿಗೆ ಹಾಕೊಳತ್ತೀನಿ ನೋಡ್ರಿ. ಮಿಕ್ಸಿಗೆ ಹಾಕೊಂಡು ನೈಸಾಗೆ ಇದು ನಾವು ದೋಸೆ ಹಿಟ್ಟು ಹೆಂಗೆ ಹೋಗ್ತವಲ್ರಿ ಅದೇ ಥರ ಸೇಮ್ ಆಗಿ ರುಬ್ಕೊಂಡು ಹೋಗ್ಬೇಕಾಗುತ್ತೆ ನೋಡ್ರಿ. ಇಲ್ಲಿ ಹಿಟ್ಟು ಕೂಡ ಸ್ಮೂತ್ ಆಗಿ ಫ್ಲಫಿ ಆಗೈತ್ರಿ. ಇದನ್ನೊಂದು ಬೊಗೋಣಿ ಒಳಗೆ ತೆಗೆದಿಟ್ಕೊಳತ್ತೀನಿ. ಒಂದು 10 ನಿಮಿಷ ನೆನಿಬೇಕಾಗುತ್ತೆ ನೋಡ್ರಿ. ನೆಂದಿರೋ ಹಿಟ್ಟು ನೋಡ್ರಿ ಎಷ್ಟ ಉಬ್ಬಿ ಬಂದೈತ್ರಿ ಆಲ್ರೆಡಿ. ಈಗ ನಾವು ದೋಸೆ ಹಾಕೊಂಬತ್ರಿ. ಇಲ್ಲಿ ದೋಸೆ ತವಾ ಕೂಡ ಕಾದೈತ್ರಿ. ತಡ ಮಾಡ್ಲಾರ್ದೆ ದೋಸೆ ಹಾಕೊಳ್ಳುವಂತ್ರಿ ನೋಡ್ರಿ. ಒಂದು ಸೌಟ್ ಹಾಕೊಂಡು ನಿಧಾನವಾಗಿ ಒಂದೇ ಡೈರೆಕ್ಷನ್ದಾಗ ತಿರುಗಬೇಕ್ರಿ. ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಾಗನ ಒಂದು ಚಮಚ ಎಣ್ಣೆ ಹಾಕೊಂಡು 2 ಕಡೆ ಚಂದಾಗೆ ಬೇಯಿಸ್ಕೋಬೇಕಾಗುತ್ತೆ ನೋಡ್ರಿ. ಕಲರ್ ಕೂಡ ಸೂಪರ್ ಆಗಿ ಬಂದೈತ್ರಿ. ಮತ್ತೆ ಇದು ದೋಸೆ ಎಕ್ದಮ್ ಸಾಫ್ಟ್ ಆಗಿ ಇರ್ತೈತಿ ನೋಡ್ರಿ. ಕಲರ್ ಕೂಡ ಮಸ್ತಾಗಿ ಬಂದೈತ್ರಿ ನೋಡ್ರಿ. ಕಡ್ಲಿಬೇಳೆ ದೋಸೆ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ. ನೆಕ್ಸ್ಟ್ ನಾ ಇಲ್ಲಿ ಮಾಡ್ತಾ ಇರೋದು ಜೋಳದ ದೋಸೆ ನೋಡ್ರಿ. ಜೋಳದ ದೋಸೆ ಕೂಡ ಎಷ್ಟು ಸೂಪರ್ ಆಗಿ ಬಬಲ್ಸ್ ತರ ಬಂದೈತ್ರಿ. ಅದು ಹೆಂಗ್ ಮಾಡೋದಂತ ನೋಡುಮ್ರಿ. ಇಲ್ಲಿ ಮಿಕ್ಸಿ ಜಾರಿಗೆ 1 ಕಪ್ ಆಗೋಷ್ಟು ಜೋಳದ ಹಿಟ್ಟು, 1 ಕಪ್ ಆಗೋಷ್ಟು ಬಾಂಬೆ ರವೆ ಹಾಕೊಂಡಿನ್ರಿ, 1 ಕಪ್ ಆಗೋಷ್ಟು ಮೊಸರು ಹಾಕೊಂಡಿನ್ರಿ, 1 ಕಪ್ ಆಗೋಷ್ಟು ನೀರು ಹಾಕೊಂಡಿನಿ ನೋಡ್ರಿ. ಇಷ್ಟು ಹಾಕೊಂಡು ಇದನ್ನ ಚಂದಾಗಿ ರುಬ್ಕೋಬೇಕಾಗತ್ರಿ. ಮೊದಲು ಏನ್ ಮಾಡ್ಬೇಕ್ರಿ, ಸ್ವಲ್ಪ ಕಲ್ಸ್ಕೊಳ್ಮಂತ್ರಿ. ಯಾಕಂದ್ರ ಹಿಟ್ಟು ಅನ್ನೋದು ಕೆಳಗೆ ಕೂತಿರ್ತೈತಲ್ರಿ. ಒಂದು 2 ಸರ್ತಿ ಮಿಕ್ಸ್ ಮಾಡ್ಕೋಬೇಕಾಗತ್ರಿ. ಈಗ ಮಿಕ್ಸ್ ಆಗೈತ್ರಿ. ಇದನ್ನ ಮಿಕ್ಸರ್ಗೆ ಹಚ್ಕೊಂಡು ಚಂದಾಗಿ ರುಬ್ಕೊಳ್ಮಂತ್ರಿ ನೋಡ್ರಿ. ಹಿಟ್ಟು ಕೂಡ ರುಬ್ಕೊಳ್ಳೋದೈತ್ರಿ. ಈಗ ನೆಕ್ಸ್ಟ್ ಒಂದು ಬೌಲ್ದಾಗ ಹಿಟ್ಟನ್ನ ತೆಗೆದಿಡ್ತೀನಿ ನೋಡ್ರಿ. ಇದನ್ನೇನು ನೆನೆಸುವಂಥದ್ದು ಏನು ಅವಶ್ಯಕತೆ ಇಲ್ರಿ. ಡೈರೆಕ್ಟ್ ಆಗಿ ನಾವು ಹಾಗೆ ಕೂಡ ಮಾಡ್ಬೋದ್ರಿ. ಬೇಕಂದ್ರೆ ಒಂದು 5 ನಿಮಿಷ ನೆನೆ ಇಟ್ರೂ ನಡಿತೈತಿ ನೋಡ್ರಿ. ನಾನು 5 ನಿಮಿಷ ನೆನೆ ಇಟ್ಟೀನ್ರಿ. ಇವಾಗ ಒಂದು ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕೊಳತ್ತೀನ್ರಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀನ್ರಿ. ಇದನ್ನ ಮಿಕ್ಸ್ ಮಾಡ್ಕೊಳ್ಮಂತ್ರಿ. ಇದನ್ನ ಒಂದು ರೌಂಡ್ ಮಿಕ್ಸ್ ಆಗೋಣ ನೋಡ್ರಿ. ಈ ತರ ಒಂದೇ ಸಮನೆ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗತ್ರಿ. ಹಿಟ್ಟು ಅನ್ನೋದು ಫ್ಲಫಿ ಆಗತ್ರಿ. ಈಗ ಹಿಟ್ಟು ರೆಡಿ ಐತ್ರಿ. ದೋಸೆ ಹಾಕೊಂಬ್ರಿ. ಇಲ್ಲಿ ನೋಡ್ರಿ ದೋಸೆ ತವಾ ಕೂಡ ಕಾಯ್ದೈತ್ರಿ. ಸ್ವಲ್ಪ ನೀರು ಸಿಡಿಸಿ ದೋಸೆ ಹಾಕೋಬೇಕ್ರಿ. ಇದಕ್ಕೇನು ಎಣ್ಣೆ ಹಾಕೋದೇನು ಜರೂರತ್ ಇಲ್ರಿ, ಹಾಗೆ ಹಾಕೋಬಹುದು ನೋಡ್ರಿ. ಇಲ್ಲಿ ನೋಡ್ರಿ ನಾ ದೋಸೆ ಹಾಕೊಳತ್ತೀನ್ರಿ. ನೀವು ನೋಡ್ತಾ ಇರ್ಬೋದ್ರಿ, ಹಿಟ್ಟು ಏನು ಚೇಂಜ್ ಕಾಣಿಸ್ತಾ ಇಲ್ರಿ ನಮಗೆ. ಎಕ್ದಮ್ ಫ್ಲಫಿ ಆಗಿ ಬಂದೈತ್ರಿ. ಇದು ಕೂಡ ಒಂದೇ ಡೈರೆಕ್ಷನ್ದಾಗ ತಿರುಗಬೇಕು ನೋಡ್ರಿ. ಬಬಲ್ಸ್ ಅನ್ನೋದು ಎಷ್ಟು ಮಸ್ತಾಗಿ ತೂತಾಗಿ ಬಂದೈತ್ರಿ ಜೋಳದ ದೋಸೆ. ಇದು ಗೊತ್ತೇ ಆಗಲ್ರಿ ಇದು ಜೋಳದ ದೋಸೆ ಐತೆ ಅಂತೇಳಿ. ಅಟ್ ಮಸ್ತ್ ಇದ್ರ ಟೇಸ್ಟ್ ಕೂಡ ಇರ್ತೈತಿ ನೋಡ್ರಿ. ಈಗ ಮ್ಯಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡು 2 ಸೈಡ್ ಇದನ್ನ ಬೇಯಿಸ್ಕೋಬೇಕಾಗತ್ರಿ ನೋಡ್ರಿ. ಕಲರ್ ಕೂಡ ಬಂದೈತ್ರಿ. ನಾವೇನು ಸಕ್ರಿ ಗಿಕ್ರಿ ಏನು ಹಾಕಿಲ್ರಿ, ಅಂದ್ರೂ ಕೂಡ ಕಲರ್ ಸೂಪರ್ ಆಗಿ ಬಂದೈತಿ ನೋಡ್ರಿ. ಈಗ ಇದು ರೆಡಿ ಐತಿ ನೋಡ್ರಿ. ಈಗ ನಾನು ನೆಕ್ಸ್ಟ್ ಮಾಡ್ತಾ ಇರೋದು ಬೆಣ್ಣೆ ದೋಸೆ ನೋಡ್ರಿ. ಇಲ್ಲಿ ಬೆಣ್ಣೆ ದೋಸೆ ಎಷ್ಟು ಮಸ್ತ್ ಕಲರ್ ಬಂದೈತ್ರಿ, ಅಷ್ಟೇ ಈಜಿ ಕೂಡ ಐತಿ ನೋಡ್ರಿ. ಬರ್ರಿ ಹೆಂಗ್ ಮಾಡೋದಂತ ನೋಡುನ್ರಿ. ಇಲ್ಲಿ ಒಂದು ಬೌಲ್ದಾಗ 1 ಕಪ್ ಆಗೋಷ್ಟು ರೇಷನ್ ಅಕ್ಕಿ ಹಾಕೊಳತ್ತೀನ್ರಿ. ಅದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗೋಷ್ಟು ಉದ್ದಿನ ಬೇಳೆ ಕೂಡ ಹಾಕೊಳತ್ತೀನಿ ನೋಡ್ರಿ. ಮತ್ತೆ ನೆಕ್ಸ್ಟ್ 1 ಕಪ್ ಆಗೋಷ್ಟು ಕಡಲೆಬೇಳೆ ರೀ. ಇದ್ರನಿಂತ್ರನೇ ಕಲರ್ ಅನ್ನೋದು ಬರ್ತೈತಿ ನೋಡ್ರಿ. 1 ಕಪ್ ಆಗೋಷ್ಟು ಅವಲಕ್ಕಿ ಕೂಡ ಹಾಕೊಂಡಿನ್ರಿ. ಇದನ್ನ ನೀರ್ ಹಾಕೊಂಡು ಸ್ವಚ್ಛಗೆ ತೊಳೆದು ಇಟ್ಕೋಬೇಕಾಗತ್ರಿ. ನಮಗೆ ಅವಲಕ್ಕಿ ಅನ್ನೋದು ಒಟ್ಟ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಬೆಣ್ಣೆ ದೋಸೆಗೆ. ಯಾಕಂದ್ರ ಅವಲಕ್ಕಿದಿಂದ ನಮ್ ಕಲರ್ ಕೂಡ ಬರ್ತೈತ್ರಿ, ಅಷ್ಟೇ ನಮಗ್ ಫ್ಲಫಿ ಸಾಫ್ಟ್ನೆಸ್ ಅನ್ನೋದು ಬರ್ತೈತ್ರಿ. ಈಗ 8 ಅವರ್ ನೆನ್ಸಿಡ್ಬೇಕಾಗತ್ರಿ. ಇವಾಗ ನೋಡ್ರಿ ನಾನು ನೈಟ್ ರುಬ್ಕೊಳತ್ತೀನ್ರಿ ನೋಡ್ರಿ. ಎಟ್ ಮಸ್ತಾಗಿ ನೆಂದವ್ರಿ. ಬ್ಯಾಳಿ ಕೂಡ ಉಬ್ಬೇವ್ರಿ. ಇವಾಗ ತಡ ಮಾಡ್ಲಾರ್ದೆ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಬರ್ರಿ ನೋಡ್ರಿ. ಈಗ ಮಿಕ್ಸಿ ಜಾರಿಗೆ ಹಾಕೊಂಡು ಇದು ಕೂಡ ಅಷ್ಟೇ ನೈಸಾಗಿ ರುಬ್ಕೋಬೇಕ್ರಿ. ನಾವು ದೋಸೆ ಹಿಟ್ಟೆ ಒಟ್ಟ ತರಿಯಾಗಿ ರುಬ್ಬಾರ್ದು ನೋಡ್ರಿ. ಎಕ್ದಮ್ ಸಾಫ್ಟ್ ಆಗಿ ರುಬ್ಕೊಂಡ್ ಹೋಗ್ಬೇಕಾಗತ್ರಿ ನೋಡ್ರಿ. ಇಲ್ಲಿ ದೋಸೆ ಹಿಟ್ಟು ಕೂಡ ರೆಡಿ ಐತ್ರಿ. ಇದು ಹಿಟ್ಟು ನೋಡ್ತಾ ಇರ್ಬೋದ್ರಿ, ಹಿಟ್ಟು ಚೇಂಜ್ ಕಾಣಿಸ್ತೈತ್ರಿ. ಇದು ದೋಸೆ ಹಿಟ್ಟಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಕಾಣಿಸ್ತೈತ್ರಿ. ಇವಾಗ ನೆಕ್ಸ್ಟ್ ಒಂದು ಬೌಲ್ದಾಗ ತೆಗೆದು ಇಟ್ಕೊಳ್ಳುವಂತ್ರಿ ಹಿಟ್ಟು. ಇದು ಕೂಡ ಅಷ್ಟೇ ರೀ.
ಒಂದು 7ರಿಂದ 8 ಅವರ್ ಹಿಟ್ಟು ನೆನಿಲೇಬೇಕಾಗತ್ರಿ. ಅವಾಗೇ ನಮ್ಗೆ ಹಿಟ್ಟು ಅನ್ನೋದು ಉಬ್ಬಿ ಬತ್ತಲ್ರಿ, ಅವಾಗ ದೋಸೆ ಅನ್ನೋದು ಸೂಪರ್ ಸಾಫ್ಟ್ ಆಗಲಿ, ಕ್ರಿಸ್ಪಿ ಆಗಲಿ, ಸ್ಪಂಜಿ ಆಗಲಿ ಎಲ್ಲ ಥರ ದೋಸೆ ಮಾಡೋಕ್ಕಾಗತ್ರಿ ನಮ್ಗೆ. ನೋಡ್ತಾ ಇರ್ಬೋದ್ರಿ ನೀವು ಹಿಟ್ಟು ಎಷ್ಟು ಉಬ್ಬೈತೆ ಅಂತೇಳಿ. ನೋಡ್ರಿ ಇವಾಗ ಏನು ಮಾಡಿದ್ರೆ ಇದನ್ನ ಕಲ್ಸ್ಕೊಳ್ಬೇಕಾಗತ್ರಿ. ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳಮಂತ್ರಿ. ನೋಡ್ರಿ ಎಷ್ಟು ಫ್ಲಫಿ ಆಗೈತ್ರಿ. ಈ ತರ ನೊರೆ ನೊರೆ ಬರ್ಬೇಕ್ರಿ ಹಿಟ್ಟು. ಅವಾಗ ನಮಗೆ ಸೂಪರ್ ಆಗಿ ಬೆಣ್ಣೆ ದೋಸೆ ಮಾಡಕ್ಕಾಗತ್ತೆ ನೋಡ್ರಿ. ನೋಡ್ರಿ ಈಗ ಹಿಟ್ಟು ರೆಡಿ ಆಗೈತ್ರಿ. ನಾವು ದೋಸೆ ಹಾಕೊಳ್ಳೋಮಂತ್ರಿ. ಈ ಕಡೆ ತವಿ ಕೂಡ ಕಾದೈತ್ರಿ. ಈಗ ನಾನು ದೋಸೆ ಹಾಕೊಳತ್ತೀನಿ ನೋಡ್ರಿ. ಒಂದೇ ಡೈರೆಕ್ಷನ್ದಾಗ ನಿಧಾನವಾಗಿ ತಿರುಗ್ಬೇಕು ನೋಡ್ರಿ. ಈ 3 ದೋಸೆ ಒಳಗೆ ನಿಮ್ಗೆ ಯಾವ ದೋಸೆ ಇಷ್ಟ ಆಯ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟ ಆದ್ರೆ ಮರಿಲಾರ್ದೆ ಲೈಕ್ ಮಾಡ್ರಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇವಾಗ ನೋಡ್ರಿ ಬೆಣ್ಣೆ ಎಲ್ಲ ನೀಟಾಗಿ ಎಲ್ಲ ಕಡೆ ಸವರ್ಕೋಬೇಕ್ರಿ ನಾವು. ಈಗ ನೋಡ್ರಿ ಮಸ್ತಾಗಿ ಬೆಣ್ಣೆ ಕೂಡ ಕರಗತ್ರಿ. ಇದು ಬಾಯಾಗಿಟ್ಟ ಸಾಕ್ರಿ, ಬೆಣ್ಣೆಗತ್ಲೆನೆ ಕರುಗುವಂತ ದೋಸೆ ನೋಡ್ರಿ. ಒಂದ್ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ರಿ. ಅದ್ರಾಗೂ ಈ 3 ದೋಸೆ ಒಳಗೆ ನಿಮಗೆ ಯಾವ ದೋಸೆ ಫೇವ್ರೇಟ್ ಐತೆ ಅಂತ ಹೇಳಿ ನನ್ಗೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಸಿಗುಮಂತ್ರಿ, ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗುಮಂತ್ರಿ.